ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕತ್ರಾ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ತಂಡದ ವತಿಯಿಂದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಮುಂಬರುವ ಎಲೆಕ್ಷನ್ ಕುರಿತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು 2028ರ ವಿಧಾನಸಭಾ ಮತಕ್ಷೇತ್ರದ ಕುರಿತು ಒಂದು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ತಂಡದ ವತಿಯಿಂದ ಒಂದು ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಕಾತ್ರಾ ಗ್ರಾಮದ ಸದಸ್ಯರಾದರು ಭಾಗಿಯಾಗಿದ್ದಾರೆ. ಇವರು ಯಾವಾಗ, ಹೇಗೆ ಮತ್ತು ಎಲ್ಲಿಂದ ಇವರ ರಾಜಕಾರಣಕ್ಕೆ ಪ್ರವೇಶ ಕೊಟ್ಟರು, ರಾಜಕಾರಣದಲ್ಲಿ ಇವರ ಯಾವ ರೀತಿ ಒಂದು ಪಾತ್ರ ಇತ್ತು ಮತ್ತು ಇವರ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು, ಆಗಿರ್ಲಿಲ್ಲ ಮತ್ತು ಇವರ ಬಂದ ನಂತರ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಜನಗಳಿಂದ ಇವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡಿದ್ದಾರೆ ಮತ್ತು ಇವರು ಜನಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡಿದ್ದಾರೆ ಅಂತ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕ. ಸರ್ ನಮಸ್ತೆ. ಸರ್ ನಿಮ್ಮ ಒಂದು ಕಿರು ಪರಿಚಯ ರೀ, ನಿಮ್ಮ ಊರು, ನಿಮ್ಮ ಹೆಸರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನಮ್ಮ ಊರು ಕಾತ್ರಾಳ ಗ್ರಾಮ ಪಂಚಾಯತಿ ಬಡ್ಲಿ. ನಮ್ಮ ಹೆಸರು ಯಲ್ಲಂಗೋಳ ಭೀಮಗೌಡ ಪಾಟೀಲ್. ಸರಿ ಸರ್. ಸರ್ ನಿಮ್ಮ ರಾಜಕಾರಣ ಎಲ್ಲಿಂದ ಮತ್ತು ಯಾವಾಗ, ಯಾರ ಮುಖಾಂತರ ಹೆಂಗ್ ಪ್ರವೇಶ ಮಾಡಿದ್ರಿ ಸರ್? ನಾವು ನಮ್ಮ ಶಾಸಕರ ಮುಖಾಂತರ ಈಗ 3 ವರ್ಷದ ಹಿಂದಿನಿಂದ ನಾವು ಪ್ರಾರಂಭ ಮಾಡಿದ್ವಿ. ಸರಿ ಸರ್. ಸರ್ ನೀವು ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್? ನಾವು ಒಟ್ಟು ನಮ್ಮ ಹಳ್ಳಿ ಬಾಳ ಹಿಂದ ಸ್ವಲ್ಪ ನೀರಿಂದಾಗಲಿ, ಆಮೇಲೆ ಚರಂಡಿ ರಸ್ತೆ ಸ್ವಲ್ಪ ಹಿಂದ್ ಹೋದ ಕಾರಣ ಮತ್ತ ವಿದ್ಯುತ್ ದೀಪ ಇದನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕಂತ ಉದ್ದೇಶ ಸಲ ಬಂದೇವ್. ಸರಿ ಸರ್. ಸರ್ ನೀವು ಬರೋ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವಿ, ನೀವು ಬಂದ ನಂತರ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದಾವ್ರಿ? ನಾವು ಬರೋಕ್ಕಿಂತ ಮುಂಚೆ ನೀರಿನ ವ್ಯವಸ್ಥೆ ಇರೋದಿಲ್ರಿ. ಸರಿ. ಒಂದು 30 ವರ್ಷದಿಂದ ಅವ್ರು ನೀರಿನ ವ್ಯವಸ್ಥೆ ಸಂಪೂರ್ಣ ಇರಾಕಿಲ್ರಿ. ಆ ನಂತರ ರಸ್ತೆದ ಸರಿಯಾಗಿ ಇರಾಕಿಲ್ಲ, ವಿದ್ಯುತ್ ದೀಪ ಸರಿಯಾಗಿರಲ್ಲ. ಅವನಷ್ಟು ನಾವು ಈಗ ಸರಿಪಡಿಸ್ಬಿಟ್ಟವ್ರಿ. ಕುಡಿ ನೀರಿಂದ 30 ವರ್ಷಗಳ ಹಿಂದಿಂದ ಆಗಿದ್ದರೆ JJM ಲೈನ್ ಈಗ ಮಾಡಿ ಸರಿಪಡಿಸಿ ನಾವು ಸಂಪೂರ್ಣ ಮಾಡಿ ಜನಗಳು ಕೊಟ್ಟಿವಿ ಸರ್. ಸರ್ ನೀವು ಈ ರಾಜಕಾರಣದಲ್ಲಿ ನಿಮ್ಮ ಜೀವನದ ಅನುಭವ ಒಂದು ಯಾವ ರೀತಿ ಇತ್ತು ಸರ್? ನಮಗೆ ನಮ್ಮ ಶಾಸಕರ ಏನ್ ನಮಗ ಅನುದಾನ ಆಗಲಿ, ಹೆಲ್ಪ್ ಆಗಲಿ ಏನ್ ಮಾಡಕತ್ತಲ್ಲ, ನಮಗ ಉತ್ಸಾಹ ಬರಾಕತ್ತಿರ ಬಂದು ನಮಗ ಈಗ ನಮ್ಮ ಗುಡ್ಡ ರಸ್ತೆ ಹೊಲಕ್ಕ ಹೋಗಕ್ಕೆ ಮತ್ತ ಹೊಳಿ ಹೋಗ್ಲಿಕ್ಕೆ ಎಲ್ಲಾ ರಸ್ತೆ ಸೌಲಭ್ಯ ನಮ್ಮ ಶಾಸಕರ ಸೌಲಭ್ಯ ಮಾಡಿ ಕೊಟ್ಟಿದ್ದಾರೆ. ಸರಿ ಸರ್. ಸರ್ ಜನಗಳಿಗೆ ನಿಮ್ಮಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ನೀವು ಜನಗಳಿಗೆ ಕೊಟ್ಟಿದ್ದೀರಿ? ನಾವೊಂದು ದನದ ಶೆಡ್ ಆಗಲಿ ಅಥವಾ ಜನತಾ ಮನೆ ಆಗಲಿ, ಆಮೇಲೆ ಹೊಲಕ್ಕೆ ಹೋಗೋ ದಾರಿ ಆಗಲಿ, ಹೊಳಿಗೆ ಹೋಗೋ ದಾರಿ, ಆದ್ರೆ ಕುಡಿ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ದೀಪ ವ್ಯವಸ್ಥೆ ಇವನ್ನೆಲ್ಲ ಮಾಡಿದ್ದೀನಿ ಸರ್. ಸರ್ ಜನಗಳಿಂದ ನಿಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಜನಗಳು ನಿಮಗೆ ನೀಡಿದ್ದಾರೆ? ಪರವಾಗಿಲ್ಲ, ಎಲ್ಲ ಓಕೆ ಮಾಡಿದ್ದಾರೆ. ಸರ್ ಈ ಗ್ರಾಮ ಅಭಿವೃದ್ಧಿ ಮತ್ತು ಆಡಳಿತಾಧಿಕಾರನು ಕೂಡ ಇದೆ ತಮ್ಮಲ್ಲಿ. ಇವರಿಂದ ಜನಗಳಿಗೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ? ಯಾವ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಅದಾರೆ, ಅವರು ಯಾವ ರೀತಿ ಜನಗಳಿಗೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ? ಬಟ್ ಪರವಾಗಿಲ್ಲ ಮಾಡಾಕತ್ತಾರ. ಮೊದಲ ನಮ್ಮ ಲಾಸ್ಟ್ ಟೈಮ್ ಅವರು ಓಕೆ ಮಾಡಿದ್ರೆ ಇವರು ಫಸ್ಟ್ ಟೈಮ್ ಅವ್ರು ಮಾಡ್ಲಿಕ್ಕೆ ಸರ್. ಸರಿ ಸರ್. ನೀವು ನಿಮ್ಮ ಅಧಿಕಾರ ಅವಧಿಗೆ ಬಂದ ನಂತರ ಜನಗಳಿಗೆ ಮೂಲ ಸೌಕರ್ಯಗಳನ್ನು, ಚರಂಡಿ, ಸಿಸಿ ರೋಡ್ಸ್, ಮನೆಗಳು ಮತ್ತು ಬೀದಿ ದೀಪ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿಕೊಟ್ಟಿದ್ದೀರಾ? ನಾವು ಜನಗಳಿಗೆ ಏನ್ ಅನಾನುಕೂಲತೆ ಅವ್ರದ್ದು ಹೇಳಿದ ತಕ್ಷಣ ನಾವು 1 ವಾರದೊಳಗೆ ನಾವೆಲ್ಲ ಸೌಕರ್ಯಗಳನ್ನು ಒದಗಿಸಬೇಕಾಗುತ್ತದೆ. ಸರಿ ಸರ್. ವಿದ್ಯುತ್ ದೀಪ ಆಗಲಿ, ಕುಡಿ ನೀರಾಗಲಿ ವ್ಯವಸ್ಥೆ ಕರೆಕ್ಟ್ ಮಾಡ್ಕೊಂಡು. ಸರಿ ಸರ್. ನೀವು ಈ ಚುನಾವಣೆಗೆ ನಿಂತಾಗ ನಿಮ್ಮ ಅಧಿಕಾರ ಅವಧಿ ಬರುವ ಮುಂಚೆ ಒಂದು ಜನಗಳಿಗೆ ಒಂದು ಭರವಸೆಯನ್ನು ನೀಡಿದ್ರಿ. ಆ ಭರವಸೆಯಲ್ಲಿ 100% ಅಲ್ಲಿ ನಿಮ್ಮ ಅಧಿಕಾರ ಅವಧಿ ಬಂದ ಮೇಲೆ ನೀವು ಜನಗಳಿಗೆ ಎಷ್ಟು % ಭರವಸೆ ಕೊಟ್ಟಿದ್ದೀರಾ? ಈಗ ನಾವು 70% ಕೊಟ್ಟಿದ್ದೇವೆ. ಇನ್ನು 30% ಬಾಕಿ ಐತೆ, ಇನ್ನೂ ಅವಧಿ ಐತ್ರಿ. ಸರಿ. ಆಮೇಲೆ ನಮ್ಮ ಮೇನ್ ಅಂದ್ರೆ ಕಾತಗಳಿಂದ ಬಡ್ಲಿವರೆಗೆ ನಮಗೆ ವಿದ್ಯುತ್ ದೀಪ ಒಂದು ಹಾಕಬೇಕು ಅಂತ ಒಂದು ಮೂಲ ಐತಿ. ಅದೊಂದು ಕೆಲಸ ಮಾಡ್ಬೇಕು ನಮ್ಮ ಉದ್ದೇಶ. ಸರಿ ಸರ್. ನಿಮ್ಮ ಈ ರಾಜಕಾರಣ ಅವಧಿಯಲ್ಲಿ ಒಂದು ಪಾತ್ರ ಶಿಕ್ಷಣ, ಮಕ್ಕಳ ಅಭಿವೃದ್ಧಿಯಲ್ಲಿ ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಬಿಸಿ ಊಟ, ನೀರು, ಮಕ್ಕಳ ಶಿಕ್ಷಣ ಅವಧಿ ಹೇಗಿದೆ ಅಭಿವೃದ್ಧಿ ನಿಮ್ ಪಾತ್ರ? ಈಗ ನಾವು ಪ್ರತಿ ತಿಂಗಳು ಹೋಗಿ ನಾವು ನೋಡ್ಕೊಂಡು ಬರ್ತೀವಿ. ಆದ್ರೆ ಈ ಸದ್ಯದ ಮಟ್ಟಿಗೆ ನೀರಿನ ವ್ಯವಸ್ಥೆ ಇಲ್ರಿ. ಈಗ
ಅಲ್ಲಷ್ಟೇ ಸರಿ ಶಾಲೆ ಅಥವಾ ಅಂಗನವಾಡಿ ಅಂದ್ರೆ ಅದನ್ನ ಇನ್ನ ಈ ವಾರದಾಗ ಮಾಡ್ಬೇಕು ಅನ್ನೋ ಉದ್ದೇಶ ಐತ್ರಿ. ಸರ್ ಯಾಕೆ ಸರ್ ಇನ್ನವರೆಗೂ ಕೂಡ ಅಲ್ಲಿ ಆ ವ್ಯವಸ್ಥೆ ಆಗಿರ್ಲಿಲ್ಲ? ವ್ಯವಸ್ಥೆ ನೀರಿಂದ ಐತ್ರಿ, ಆ ಪೈಪ್ಲೈನ್ ಕನೆಕ್ಷನ್ ಮಾತ್ರ ಅಷ್ಟೇ ಉಳಿದ್ರಿ ಈಗ ಅವು ಈ ವಾರದಾಗ ಮಾಡಿ ವ್ಯವಸ್ಥೆ ಮಾಡ್ತಾರೆ. ಸರಿ ಸರ್. ಸರ್ ಇಲ್ಲಿವರೆಗೂ ನಿಮ್ಮ ಅಧಿಕಾರ ಇತ್ತು, ಇನ್ ಮುಂದೆನೂ ಕೂಡ ಇದೆ ಸ್ವಲ್ಪ ದಿನದಷ್ಟು. ಇನ್ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಸರ್? ನಮ್ದೇನ ನೀರು ಸದ್ಯಕ್ಕೆ ಇನ್ನೊಂದು ಎಷ್ಟು 1/4 ಅಷ್ಟೇ ಉಳಿದ್ರಿ ಈಗ, ಅದಷ್ಟು ಕಂಪ್ಲೀಟ್ ಮಾಡ್ಬೇಕು. ವಿದ್ಯುತ್ ದೀಪ ಕಂಪ್ಲೀಟ್ ಆಗ್ಬೇಕು. ಆಮೇಲೆ ಚರಂಡಿ ವ್ಯವಸ್ಥೆ ಅಂತೂ ಇಲ್ಲಿ ಇನ್ನು 70% ಬಾಕಿ ಉಳಿದ್ರಿ, ಅದ್ ಮಾಡ್ಬೇಕು ಅನ್ನೋ ಉದ್ದೇಶವನ್ನು ಐತೆ ನಮ್ದು. ಹಾ ಸರ್. ಇನ್ ಮುಂದೆ ಮುಂಬರುವ ಚುನಾವಣೆಗೆ ನಿಮ್ಮ ಅಭಿಪ್ರಾಯವೇನು ಸರ್? ಇನ್ನು ನೀವು ಈ ಚುನಾವಣಾದಲ್ಲಿ ಭಾಗವಹಿಸ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀರಾ? ನಾವು ಬೇರೆದವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಐತೆ. ಸರಿ ಸರ್. ಸರ್ ಯಾಕೆ ಸರ್ ನೀವು ಈ ಚುನಾವಣೆಯಲ್ಲಿ ರಾಜಕಾರಣ ಇನ್ ಮುಂದೆ ಭಾಗವಹಿಸ್ಬೇಕು? ಯಾಕೆ ಸರ್ ನೀವು ಹಿಂಸೆ ಇಲ್ಲಿ ಹಿಂಸಿಡ್ದಲ್ರಿ, ನಾವು ಕಾಂಗ್ರೆಸ್ ಪಕ್ಷದಾಗ ಇದ್ದಕೊಂತಾನೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ಕೊಂತಾನೆ ಅದನ್ನ ಬಿಡುದಿಲ್ರಿ, ಪಕ್ಷ ಬಿಡ್ಕೊಂಡು ರಾಜಕೀಯ ಬಿಡುದಿಲ್ರಿ. ಸರಿ, ಆದ್ರ ಮುಂದೆ ಅವಕಾಶ ಇರ್ಲಿ ಅಂತೇಳಿ ಸರಿ ಎಲ್ಲ ನಾವು ಮಾಡುವ. ಸ್ವಲ್ಪ ಮುಂದೆ ಸಣ್ಣ ಹುಡುಗರು ಅವಕಾಶ ಇರ್ಲಿ, ಅವರು ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕಂತ ಐತಿ. ಸರಿ ಸರ್. ಒಂದು ಬೆನ್ನೆಲುವಾಗಿ ನೀವು ಸಪೋರ್ಟ್ ಮಾಡ್ಬೇಕು. ಸರಿ ಸರ್. ಸರ್ ಮತ್ತೆ ಈ ನಿಮ್ಮ ಒಂದು ಹೈಕಮಾಂಡ್ ಗಳಿಗೆ ಒಂದು ನಿಮ್ಮ ಕಿವಿ ಮಾತು ಏನ್ ಸರ್? ಈಗ ನಮ್ಮ ಅವರಿಂದ ನಮಗೆ ಬಹಳ ಅನುಕೂಲ ಐತೆ ಸರಿ. ಯಾಕಂದ್ರೆ ಅವರು ನಮ್ಮ ಹೈಕಮಾಂಡ್ ಆಗಲಿ, ನಮ್ಮ ಸಿದ್ದರಾಮಯ್ಯ ಆಗಲಿ, ಡಿ.ಕೆ. ಶಿವಕುಮಾರ್ ಆಗಲಿ, ನಮ್ಮ ಮಾಂಟೇಶ್ ಕೌಜಲಿ ಅವರಿಂದ ನಮಗೆ ಬಹಳ ಅನುಕೂಲ ಐತಿ. ಯಾಕಂತಂದ್ರೆ ನಮ್ಮ ಶಾಸಕರೇನೈತ್ರ ನಮ್ಗೆ ಹೇಳಿದ ಕೆಲಸವನ್ನು ಪ್ರಮುಖವಾಗಿ ನಮ್ಮ ಅಲ್ಪ ಸಮಯದೊಳಗೆ ನಮ್ಗೆ ಎಲ್ಲಾ ಕೆಲಸ ಮಾಡ್ಕೊಡ್ತಾರೆ. ಈಗ ನಮ್ದ ಶಾಲೆ ಆಗಲಿ 3-4 ಶಾಲೆ ಕಟ್ಟಿಸ್ಕೊಟ್ರು, ಮತ್ತೆ ಹೊಲಗದ್ದೆಗೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ರು, ಹೊಳಿ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ರು, ಮತ್ತೆ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ರಿ. ಅವರಿಂದನೇ ಮುಖ್ಯವಾದ ಕೆಲಸ. ಮತ್ತೆ ನಾವು ಹುಡುಗರಿಗೆ ಬರಾಕ ಹೋಗಾಕ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಮತ್ತೆ ಅದೆಲ್ಲ ಇನ್ನೂ ಅನೇಕ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಅವರು. ನಮ್ಮ ಶಾಸಕರ ಕೆಲಸ ಮಾತ್ರ ಸಂಪೂರ್ಣ ಬಾಳ ಐತ್ರಿ ಇಲ್ಲಿ. ಸರ್ ಸರ್, ನಿಮ್ಮ ಅಧಿಕಾರ ಅವಧಿ ಇದ್ದಾಗ ಬಿಜೆಪಿ ಅಧಿಕಾರನು ಇತ್ತೆ ಸರ್, ಕಾಂಗ್ರೆಸ್ ಅಧಿಕಾರ ಇದೆ ಸರ್. ಬಿಜೆಪಿ ಅಧಿಕಾರ ಇದ್ದಾಗ ಯಾವ ರೀತಿ ತಮಗೆ ಡೆವಲಪ್ಮೆಂಟ್ಸ್ ಗಳು ಮಾಡಿಕೊಟ್ಟಿದ್ರಿ? ಕಾಂಗ್ರೆಸ್ ಅಧಿಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದಾವೆ ಸರ್? ಈ ಬಿಜೆಪಿ ಸರ್ಕಾರ ಇದ್ದಾಗ ಪ್ರಮಾಣ ಕಡಿಮೆ ರೀ, 5% ಅಷ್ಟೇ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ದು 80% ನಮ್ ಕೆಲಸ ಸಂಪೂರ್ಣ ಆಗಿದೆ. ಸರಿ ಸರ್. ಮನೆಗಳ ಅನುದಾನ ಜನಗಳಿಗೆ ಯಾವ ರೀತಿ ಮಾಡಿಕೊಟ್ಟಿದ್ರಿ? ಈಗೇನೀಗ ಅನುದಾನ ಬಂದಂಗ ನಾವು ಅದನ್ನ ಜನಗಳಿಗೆ ಅನುಕೂಲ ಮಾಡ್ಕೊಟ್ಟಿದ್ದೀರ. ಸರಿ ಸರ್. ಸರ್ ನಿಮ್ಮನ್ನ ಕೊನೆಯದಾಗಿ ಒಂದು ಪ್ರಶ್ನೆ, ನಿಮ್ಮನ್ನ ಆರಿಸಿ ತಂದಂತ ಜನಪ್ರೇಮಿಗಳಿಗೆ ನಿಮ್ಮ ಒಂದು ಅಭಿಪ್ರಾಯ ಅವರಿಗೆ? ನಾವು ಏನ ಇನ್ನು ಅಲ್ಪ ಸಮಯದೊಳಗೆ ನಾವು ಏನೇನು ಮಾಡ್ಬೇಕಲ್ಲ ಅದನ್ನ ಮಾಡಿ ಅದನ್ನ ಮುಗಿಸ್ಬೇಕು ಅನ್ನೋ ಉದ್ದೇಶ ನಮ್ದು ಐತ್ರಿ. ಸರಿ. ನಿಮ್ಮ ಜನಗಳಿಗೆ ಒಂದು ಕೊನೆಯದ್ ಮಾತು ಹೇಳಿಕ್ರಿ ನಿಮ್ದ ಏನಿದೆ? ಅಂದ್ರೆ ನಮ್ಮ ಸಣ್ಣ ಹಳ್ಳಿ ಒಳಗೆ ಏನೇನ ಸೌಕರ್ಯ ಇಲ್ಲ, ಆ ಸೌಕರ್ಯ ಕಂಪ್ಲೀಟ್ ಮಾಡೇ ಮಾಡ್ಸತನೂ ನನಗೊಂದು ನಮ್ಮ ಶಾಸಕರ ಮುಖಾಂತರ ನಮ್ಮ ಹೆಮ್ಮೆ ಐತಿ. ಅದು ಮಾಡ್ತಾನೋ ಆಸೆ ಐತೆ ನಮ್ಗೆ. ಸರಿ ಸರ್. ಇಲ್ಲಿವರೆಗೂ ಕೂಡ ನಮಗೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.